ಆದಮೇಲೆ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ವಿಡಿಯೋ ಮಾಡ್ತಿದ್ದೀನಿ ಅಂತಲೇ ಹೇಳ್ತಾ ಇದ್ದಾಳೆ ಅವಳು. ಈಗ ದೇವರು ಬಂದಿದೆ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ CBS ಬಸ್ ಸ್ಟ್ಯಾಂಡಲ್ಲಿದ್ದೀನಿ, ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್. 3 ಇಯರ್ಸ್ ಆದಮೇಲೆ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಒಬ್ಳದು ಎಂಗೇಜ್ಮೆಂಟ್ ಆಯಿತು. ಸೊ ಎಂಗೇಜ್ಮೆಂಟ್ಗೆ ಹೋಗೋಕ್ಕಾಗಲಿಲ್ಲ, ಕರೆದಿದ್ಲು ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಅವಳಿಗೆ ಗಿಫ್ಟ್ ಕೊಡೋಣ ಅಂತ, ಹಾಗೆ ಫ್ರೆಂಡ್ಸ್ ಎಲ್ಲ ಮತ್ತೆ ಸಿಗೋಣ ಅಂತ ಈಗ ಸಿಗ್ತಾ ಇದ್ದೀವಿ. ಮದುವೆಗೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಹುಬ್ಳಿಲಿರೋದು ಮದುವೆ. ಸೊ ಅದಕ್ಕೆ ಈಗಲೇ ಕೊಟ್ಬಿಡೋಣ ಅಂತ ಕರ್ತಿದ್ದೀನಿ. ಬರ್ತಾಳೆ, ಇನ್ನೇನು ತೋರಿಸ್ತೀನಿ. ನಮ್ಮ ಮದುವೆ ಹುಡುಗಿ ಮತ್ತು ಇನ್ನೂ ಕೂಡ ನಾನು ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಇನ್ನೂ ಬಂದಿರಲಿಲ್ಲ, ಸೊ ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಇನ್ನೇನೋ ಬರ್ತಾರೆ ಅಂತ. ಇನ್ನೇನೋ ಬಂದ್ಲು ನೋಡಿ ಈಗ. ಹಾಂ, ಬಂದು ಒಳ್ಳೆ ಮದುವೆ ಹುಡುಗಿ. ವಿಡಿಯೋ ಮಾಡ್ತಿದ್ದೀನಿ ಅಂತಲೇ ಹೇಳ್ತಾ ಇದ್ದಾಳೆ ಅವಳು, ಆಫ್ ಮಾಡು ಅಂತ. ಸೊ ನಾವೀಗ ಡಾಲ್ಫಿನಿಗೆ ಬಂದಿದ್ವಿ. ಅಲ್ಲೇ ರೋಡ್ ಸೈಡ್ ನೋಡಿದ್ವಿ, ಬಟ್ ಅದಿನ್ನೂ ಓಪನ್ ಇರಲಿಲ್ಲ. ಸೊ ಅದಕ್ಕೆ ಡಾಲ್ಫಿನಿಗೆ ಬಂದಿದ್ವಿ ನಾವಿಬ್ಬರೂ, ಸಣ್ಣ 3 ಜನ. ಇವಳು ಇನ್ನೊಬ್ಳು, ಅವಳು ತೋರಿಸಿದ್ನಲ್ಲ ಇಲ್ಲಿ. ಮೆನು ನೋಡ್ತಿದ್ರು ಏನು ಆರ್ಡರ್ ಮಾಡೋದು ಅಂತ ಇಬ್ರು. ನಾನು ಸುಮ್ಮನೆ ಕೂತಿದ್ದೆ, ಅವರೇ ಏನೋ ಆದರೂ ಆರ್ಡರ್ ಮಾಡಲಿ ಅಂತ. ಪನ್ನೀರ್ 3 ಎಳ್ಳ. ಪನ್ನೀರ್ ಸಾರು ಲೇ, ಅದು ಕಡಿಮೆ ಇಲ್ಲಲ್ಲ, ತಿನ್ನಂಗಿರಲಿ. ಈ ಬೇಡ, ಹಿಂಗಿರಲಿ. ನೋ, ಅದು ನಿನ್ನ ಮದುವೆಗೆ ಇಲ್ಲಲ್ಲೇ. ಆ್ಯಕ್ಚುಲಿ ನಾವು ತುಂಬ ಮಾತಾಡಿದ್ವಿ, ಬಟ್ ವಿಡಿಯೋಗೆ ಅದನ್ನು ಮ್ಯೂಟ್ ಮಾಡಿದ್ದೀನಿ, ಸಾರಿ. ಅಲ್ಲಿ ಮಾತಾಡಿರೋದು ಸ್ವಲ್ಪ ವಿಯರ್ಡಾಗಿತ್ತು, ನಾವು ಫ್ರೆಂಡ್ಸ್ದು ಮಾತಾಡೋದು ನಾರ್ಮಲಾಗಿ. ಸೊ ಅದಕ್ಕೆ ಸ್ವಲ್ಪ ಮ್ಯೂಟ್ ಮಾಡಿದ್ದೆ ಅದನ್ನು. ಅದಕ್ಕೆ ನಾನು ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಗಿಫ್ಟ್ ಕೊಟ್ವಿ, ಈಗ ಅದು ಗೆಸ್ ಮಾಡು ಅಂತ ಅವ್ಳಿಗೆ ಹೇಳ್ತಿದ್ವಿ, ತುಂಬ ರೇಗಿಸ್ಕೊಂಡು. ಇದನ್ನೇ ತಗೊಂಡು ಹೋಗ್ಬೇಕು ಅಂತ ರಂಜು ಕೊಟ್ಟಿರೋದು. ಬಿಸಿ ಇಲ್ಲ, ಎಷ್ಟು ಬಿಸಿ ಹಾಕೊಂಡು ತಡೆಯುತ್ತಂತೆ. ನಾನು ನೋಡಿಲ್ಲ, ನನಗೂ ತೋರಿಸು. ಅಲ್ಲ, ಸರಿ ವಿಡಿಯೋಗೆ ತೋರಿಸು. ಅದು ಹಬ್ಬಿದ್ದುಲೆ, ನೀನು ಯಾಕೆ ಹಿಡ್ಕೊತಿದ್ಯಾ? ನೀನು ಹಿಡ್ಕೊತೀಯ ನನ್ನ ಹಬ್ಬಿದ್ದು? ಬೇಡ ಬಿಡು. ಈಚೆ ಸಿಗುತ್ತೆ. ಅದು ನೀನಲ್ಲ ಹೇಳೋದು, ನಿನ್ನ ಗಂಡ ಕಣೆ. ನೀನಲ್ಲೇ ಅದು ಬ್ಯೂಟಿಫುಲ್ ವೈಫು, ನಿನ್ನ ಗಂಡ ಹೇಳೋದು. ಪೆನ್ನಲ್ಲಿ ಬರ್ಕೊಬೋದು ನೋಡೋಣ. ಪನ್ನೀರ್ ಪಪ್ಸ್ ಮತ್ತು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದರು, ತಿನ್ಕೊಂಡು ಬಂದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿ ಹಬ್ಬ ಇತ್ತು, ಅಂದರೆ ಕರಿಕಲ್ ನೆಟ್ಟಿದ್ರು. ಸೊ ಅದರದ್ದು ಪೂಜೆ ಇತ್ತು 3 ಡೇಸು. ನೋಡಿ ಸಂದಿಲಿ, ಇದು ಫಸ್ಟ್ನೇ ಡೇ. ಸೊ ಫಸ್ಟ್ನೇ ಡೇ ನಿಮ್ಗೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಆಗಲೇ ದೇವ್ರು ತರ್ತಾ ಇದ್ದಾರೆ, ತಂದುಬಿಟ್ಟಿದ್ದಾರೆ. ಸೊ ಸಿದ್ದಪ್ಪಾಜಿ ದೇವ್ರನ್ನ ಫಸ್ಟ್ ಸೋಮವಾರ ದೇವ್ರು ಕೂಡಿಸಿ ಮಾಡಿದ್ದಾರೆ. ದೇವಸ್ಥಾನ ಹೊಸದಾಗಿ ಉದ್ಘಾಟನೆ ಮಾಡಿದ್ದಾರೆ. ಸೊ ಅದು ಸಿದ್ದಪ್ಪಾಜಿ ದೇವ್ರು ತಗೊಂಡೋಗ್ತಾ ಇದ್ದಾರೆ. ಮತ್ತು ಮುಂದೆ ಬಸವಪ್ಪ ತಗೊಂಡೋಗ್ತಿದ್ದಾರೆ. ಅಂದರೆ ಕಳಸ ಹೊತ್ತಿ, ಅಂದರೆ ಇದು ಕಾರ್ಪೆಂಟರ್ ಅವ್ರ ಕಡೆಯವರು ಕಳಸ ಹೊತ್ತಿ ಅವರು ಇದು ಮಾಡ್ತಾರೆ. ಆ್ಯಂಡ್ ಅವರೇ ನಮ್ಮೂರಲ್ಲಿ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಕೂಡ. ಸೊ ಹೋಗ್ತಾ ಇದ್ದಾರೆ ನೋಡಿ. ಮುಂದೆ ನಾನು ಹೋಗ್ತೀನಿ, ಅಲ್ಲಿ ಮುಂದೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಮಾರಿಗುಡಿ ಅಂತ, ಅಲ್ಲಿ ನಾವು ಪೂಜೆ ಮಾಡ್ತಿರೋದು. ಅಂದರೆ 3 ಡೇಸ್ ಪೂಜೆ ಆಗೋದು ಆ ದೇವಸ್ಥಾನದಲ್ಲಿ.
ಮುಂದೆ ಅವರು ಸ್ಪೀಡಾಗಿ ಹೊಂಟೋಗ್ತಾಯಿದ್ರು, ನಾನು ಅವ್ರ ಜೊತೆ ಸ್ಪೀಡಾಗಿ ಹೋಗ್ತೀನಿ, ಏಕೆಂದರೆ ನಿಮಗೆ ನೀಟಾಗಿ ತೋರಿಸೋಕೆ ಹೇಗೆ ನಡೆಯುತ್ತೆ ಅಂತ. ಇವರು ನಮ್ಮ ಅಕ್ಕ ಅಂತಂದರೆ ಕಝಿನ್ ಆಗಬೇಕು. ಸೊ ದೇವರು ಇಲ್ಲಿ ಪೂಜೆ ಮುಗಿಸ್ಕೊಂಡು ಮುಂದೆ ಸಿದ್ದಪ್ಪಜ್ಜಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದರೆ ಅಲ್ಲಿ ಈ ದೇವಸ್ಥಾನ ಇದ್ದಾರಲ್ಲ, ಸೊ ಅದನ್ನು ಸ್ಥಾಪನೆ ಮಾಡೋಕ್ಕೆ. ಸೊ ಅವ್ರೋದ್ರು ನಾನು ಇಲ್ಲಿ ಮಾರಿಗುಡಿ ತೋರಿಸ್ತೀನಿ ಇದೆ ಒಂದು ನಿಮಿಷ. ಇದು ನಮ್ಮದು ಮಾರಿಗುಡಿ ಅಂತ ಮಾರಮ್ಮನ ದೇವಸ್ಥಾನ. ಸೊ ಹೋಗ್ತಾ ಇದ್ದಾರೆ ಅವರು, ನೀರು ಎತ್ಕೊಂಡು ಹೋಗಿ. ಸೊ ಅಲ್ಲಿ ಅಭಿಷೇಕ ಆಗುತ್ತೆ ಇವತ್ತು ದಿನ, ಸಿದ್ದಪ್ಪಜ್ಜಿಗೆ ದೇವಸ್ಥಾನಕ್ಕೆ ಅಭಿಷೇಕ ಆಗುತ್ತೆ. ನೆಕ್ಸ್ಟ್ ಡೇ ಅಂತಂದರೆ ಬಿಸಿಲು ಮಾರಮ್ಮನ ದೇವಸ್ಥಾನ, ಮತ್ತು ಅಲ್ಲಿ ಬಿಸಿಲು ಮಾರಮ್ಮ ಮತ್ತು ದೊಡ್ಡಂತಾಯಿದು ದೇವಸ್ಥಾನಕ್ಕೆ ಪೂಜೆ ಅಭಿಷೇಕ ಆಗುತ್ತೆ. ಇದು ಫಸ್ಟೇ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿರೋದು. 3 ಡೇಸು ದೇವಸ್ಥಾನ ಕಡೆಯಿಂದನೇ ಊಟ, ಅಂದರೆ ಎಲ್ಲರಿಗೂ ಊಟ. ಸೊ ಸ್ಕೂಲ್ ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ ನೋಡಿ, ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ. ಹಾಗೆ ಈಗ ಮಮ್ಮಿ ಪೂಜೆಗೆ ಅಂತ ಹೋಗಿದ್ರೆ ದೇವಸ್ಥಾನದಲ್ಲಿ ಸಿದ್ದಪ್ಪಾಜಿ ಹಳ್ಳಿಕಟ್ಟೆ ಮೇಲೆ ಸಿದ್ದಪ್ಪಾಜಿ ಸಣ್ಣ ಗುಡಿ ಮಾಡಿ ಸಿದ್ದಪ್ಪಾಜಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಸೊ ಮಮ್ಮಿ ಹೋಗಿದ್ರೆ, ನಾನು ಇಲ್ಲ ಸ್ವಲ್ಪ ರೀಸನ್ನಿಂದ ಅದಕ್ಕೆ ಮಮ್ಮಿ ಹೋಗಿದ್ರೆ ನಾನಿಲ್ಲ ನಿಂತಿದ್ದೆ. ಇದು ಲಾಸ್ಟ್ ಡೇ ಅಂತಂದರೆ ಅವತ್ತೊಂದು ದಿನ ಕಲ್ಲು ಕೂರಿಸ್ತಾರೆ. ಸೊ ಅದಕ್ಕೆ ನೀರು ತಂದು, ಅಂದರೆ ಚಿಕ್ಕ ಹುಡುಗರು ನೀರು ತರ್ತಾರೆ, ಜೊತೆಗೆ ದೊಡ್ಡವ್ರಿಗೂ ನೀರು ಒರೆಸಿದ್ದಾರೆ. ಸೊ ಈಗ ನೀರು ತರಕ್ಕೆ ನೋಡಿ ಜನ್ಮಯ ಎಲ್ಲ ರೆಡಿಯಾಗಿದ್ದಾರೆ, ಈಗ ಹೊರಟಿದ್ದಾರೆ. ಆಗಲೇ ಒಬ್ಬರಿಗೆ ಮೈ ಮೇಲೆ ದೇವ್ರು ಬಂದಿದೆ ಅಂತಂದರೆ, ದೇವ್ರು ಬರೋದು ಓಂ ಶಕ್ತಿ ದೇವರು ಬಂದಿದೆ ಅಂತ ಒಬ್ಬರು ಆಂಟಿ ಮೇಲೆ ತೋರಿಸ್ತೀನಿ. ಇವ್ರ ಮೇಲೆ ಓಂ ಶಕ್ತಿ ದೇವರು ಬಂದಿದೆ ಅಂತೆ, ಯೆಲ್ಲೋ ಕಲರ್ ಸಾರಿ ನೋಡಿದ್ರಲ್ಲ ಅವರು. ಸೊ ಇದು ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು. ತುಂಬ ಜನ ನೀರೊತ್ತಿದ್ದಾರೆ, ಫೋಟೋಸ್ ಎಲ್ಲ ಅಲ್ಲೇ ತೆಗಿತಿದ್ದರು. ಬಟ್ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಅಂತೂ. ಕಲ್ಲು ಕೂರಿಸೋದ್ರಿಂದ. ಸೊ ಅದಕ್ಕೆ ಶಿವರಾತ್ರಿಲೂ ಸೇಮ್ ಇದೇ ರೀತಿ ಆಗುತ್ತೆ ನಮ್ಮೂರಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲ ಲೈನಾಗಿ ಮಡಿ ಮೇಲೆ ಬರ್ತಿದ್ದಾರೆ. ಅಂದರೆ ಪ್ರತಿ ಸ್ವಲ್ಪ ಅಷ್ಟು ದೂರ ಹೋದಾಗ ಎಲ್ಲ ಜಂಗುಮಯ್ಯ ಅಂತೀವಿ ನಾವು ಅವ್ರನ್ನ. ನಿಮ್ಮ ಕಡೆ ಏನು ಹೇಳ್ತಾರೆ ಕಮೆಂಟ್ ಮಾಡಿ. ಜಂಗುಮಯ್ಯ ಅವರು ಸ್ವಲ್ಪ ಅಷ್ಟು ದೂರ ಹೋದಾಗ ಡ್ಯಾನ್ಸ್ ಆಡಿ ಮತ್ತು ಕತೆ ಹೇಳ್ತಾರೆ. ಈಗ ನಾವು ಏನು ಮಾಡ್ತಾಯಿದ್ದೀವಿ, ಸೊ ಅದ್ರ ಬಗ್ಗೆ ಒಂದು ಕತೆ ಹೇಳ್ತಾರೆ. ಆಗ ದೇವ್ರ ಕಡೆಯಿಂದ ನಡೆದಿದ್ದಲ್ಲ, ಸೊ ಅದನ್ನು ಇದು ಗ್ರೀನ್ ಸ್ಯಾರಿ ಹುಟ್ಟಿದೆಯಲ್ಲ ಹುಡುಗಿ, ಆ ಹುಡುಗಿಗೆ ದೇವರು ಬಂದಿದೆ, ತೋರಿಸ್ತೀನಿ ಇದು ಒಂದು ನಿಮಿಷ. ಈ ಹುಡುಗಿಗೆ ದೇವರು ಬಂದಿದ್ದಂತೆ, ಒಟ್ಟು ಯಾವ ದೇವರು ಅಂತ ಗೊತ್ತಿಲ್ಲ, ಈ ಹುಡುಗಿಗೆ ದೇವರು ಬಂದಿದೆ. ಸೊ ಅದು ವೆಯ್ಟು ದೇವರು ಬಂದಿರೋದ್ರಿಂದ ಸೊ ತಡೆಯೋದಕ್ಕಾಗಲ್ಲ ಅಂತ ಇಟ್ಕೊಂಡಿದ್ದಾರೆ. ಇಲ್ಲಿ ಹೋಗ್ತಾ ಇದ್ದೀರಾ, ಡ್ಯಾನ್ಸ್ ಆಡ್ತಾಯಿದ್ದಾರೆ, ಡ್ಯಾನ್ಸ್ ಆಡಿ ಹಾಗೆ ಕತೆ ಹೇಳ್ತಾರೆ.
ಎವ್ರಿ ಇಯರ್ ಏನೇ ನಮ್ಮ ಇದರಲ್ಲಾದರೂ ಕರ್ಸಿದ್ರೆ ನಾವು ಇವ್ರನ್ನೇ ಕರ್ಸೋದು. ಸೊ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ. ಇದು ಹೋಮ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಅಂತಂದರೆ ಇದು ಕಳಶ ಪೂಜೆ ಎಲ್ಲ ಸೋಮವಾರನೇ ಮಾಡಿರೋದು. ಲಾಸ್ಟ್ನೇ ದಿನವರೆಗೂ ಇದೆ ಇದು. ಕರಿಕಲ್ಲು ತೋರಿಸ್ತೀನಿ ಒಂದು ನಿಮಿಷ. ಈ ಕಲ್ಲು ಹೊಳೆಯಲ್ಲಿ 4 ಕಲ್ಲು ಒಟ್ಟಿಗೆ ಸಿಗುತ್ತೆ. ಸೊ ಅದು 4 ಕಲ್ಲು ಎಲ್ಲಿ ಒಟ್ಟಿಗೆ ಇರುತ್ತೆ ಅಲ್ಲಿ ಅದನ್ನು ಇಟ್ಟಿರೋದು. ಇಲ್ಲಿ ನೋಡಿ ಮಗಿದಾರೆ ನೋಡಿ, ಒಂದೊಂದು ಸೈಜ್ ಇದೆ. ಒಟ್ಟು ಒಂದೇ ಸೈಜ್ ಇರಬೇಕು, ಇದೇ ರೀತಿ ಶೇಪಲ್ಲಿ ಇರಬೇಕು ಅಂತ ಏನಿಲ್ಲ. ಯಾವ ಶೇಪಲ್ಲಿ ಅದು ಆಗಿರ್ಬೋದು, ಒಟ್ಟಿನಲ್ಲಿ ಒಟ್ಟಿಗೆ ಇರಬೇಕು ಎಲ್ಲನೂ ಅಂತೈತೆ. ಮತ್ತು ಈಗ ಅದನ್ನು ಫುಲ್ಲು ಊರು ಸುತ್ತ ಒಂದು ಸಲ ಬಂದು ಈಗಾಗಲೇ ಇಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಬಂದಿದ್ದಾರೆ, ನೋಡ್ತಾ ಇದ್ದೀರ ನೀವು. ಅಂದರೆ ಊರು ಸುತ್ತ ಇನ್ನೂ ಬಂದಿಲ್ಲ, ಸಾರಿ ಬರುತ್ತೆ ಈಗ. ಊರು ಸುತ್ತ ಅಂತಂದರೆ ಅಲ್ಲಿ ಹಳ್ಳಿಕಟ್ಟೆ ಹತ್ರ ಬರುತ್ತೆ, ಹಳ್ಳಿ ಮರದ ಹತ್ರ. ಇಲ್ಲಿ ಸ್ವಲ್ಪ ಸಲ ಡ್ಯಾನ್ಸ್ ಎಲ್ಲ ಇದು ಮಾಡಿ ನೋಡಿ. ದೇವರೆಲ್ಲ ಬಂದಿದೆ ಹುಡುಗಿಗೆ, ಯಾವ ದೇವರು ಗೊತ್ತಿಲ್ಲ. ಈಗ ಹಳ್ಳಿಕಟ್ಟೆ ಹತ್ರ ಬಂದಿದ್ದೀವಿ ಅಂತಂದರೆ ಮಾರಿ ಸರ್ಕಲ್ ಹತ್ರ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಮಾರಿಗುಡಿ ಹತ್ರ ಹೋಗ್ತೀವಿ, ಅಲ್ಲಿ ಎಂಡಾಗಿ ಮಾಡ್ತಾರೆ. ಹಳ್ಳಿಕಟ್ಟೆ ಹತ್ರಕ್ಕೆ ಅಂದರೆ ಊರು ಸರ್ಕಲ್ ಇದೆ ಅದಕ್ಕೇ. ಸೊ ಇಲ್ಲಿ ಬಂದಿದ್ದಾರೆ ಸಿದ್ದಪ್ಪಾಜಿ ದೇವಸ್ಥಾನ ಮುಂದೆ ಅವರು ಇದು ಮಾಡ್ತಿದ್ದಾರೆ. ಸ್ವಲ್ಪ ಕಥೆ ಹೇಳಿ ಮುಂದೆ ಹೋಗ್ತಾರೆ ಅಷ್ಟೇ. ಇದು ಸಿದ್ದಪ್ಪಾಜಿ ದೇವಸ್ಥಾನ, ಇದು ಸಿದ್ದಪ್ಪಾಜಿ ದೇವರು. ಇಲ್ಲಿ ಯಾವುದೋ ಒಂದು ದೇವರು ಬಂದಿದೆ, ತೋರಿಸ್ತೀನಿ. ದೊಡ್ಡಂತಾಯಿ ದೇವರು. ಸೊ ಈಗ ದೊಡ್ಡಂತಾಯಿ ದೇವಸ್ಥಾನ ಓಪನ್ ಮಾಡಿದ್ವಿ, ಅದು ಮಂಗಳವಾರ ಆಯಿತು, ನೆನ್ನೆ ಆಯಿತು. ಸೊ ಆ ದೇವರದ್ದು ಬಂದಿರುವಂಥ ದೇವರು ಹುಡುಗಿಗೆ. ನೋಡ್ತಾ ಇದ್ದಾರೆ ಮತ್ತೆ ಮಾರಿಗುಡಿಗೆ ಬರ್ತಾ ಇದ್ದಾರೆ. ಈಗ ಆಂಜನೇಯ ದೇವಸ್ಥಾನದಿಂದ ಬರ್ತಾ ಇದ್ದಾರೆ ನಮಗೆ ಮರಿ ಹಾರಿಸ್ಕೊಂಡು. ಸೊ ಈಗ ಮತ್ತೆ ಮಾರಿಗುಡಿಯಲ್ಲಿ ಅದೇ ಮಾರಿಗುಡಿಯಲ್ಲೇ ತಂದಿದ್ದಾರಲ್ಲ ನೀವು, ಅದನ್ನೆಲ್ಲ ಈಸ್ಕೊತಾರೆ.
ಈಗ ಮುಗೀತಾ ಇದೆ ಲಾಸ್ಟ್. ಎಲ್ಲರೂ ಕಳ್ಸೋತಿರೋರ ಹತ್ರ ನೀರು ಇಸ್ಕೊತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಮಾರಮ್ಮನ ಗುಡಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಈಗ ಒಬ್ಬೊಬ್ಬರಾಗೆ ನೀರು ಇಸ್ಕೊತಿದ್ದಾರೆ. ಈಗ ನೋಡಿ ಒಬ್ಬೊಬ್ಬರಾಗೆ ಕಳ್ಸಿದ ನೀರು ಇಸ್ಕೊಂಡು ಹುಡುಗಿರೆಲ್ಲನೂ ರೆಸ್ಟ್ ಮಾಡೋದಕ್ಕೆ ಕಳಿಸ್ತಿದ್ದಾರೆ. ಸೊ ಹೀಗೆ ಕಳಿಸ್ತಿದ್ದಾರೆ ಒಬ್ಬರನ್ನಾಗಿನೇ. ಬಟ್ ಈ ಹುಡುಗಿಗಂತೂ ಕಳ್ಸಿದ ನೀರು ಈಸ್ಕೊಂಡು ಆದಮೇಲೂ ಇನ್ನೂ ದೇವ್ರು ಬಿಡಲಿಲ್ಲ. ಸೊ ಇನ್ನೊಂದು ಮೈ ಮೇಲೆ ದೇವರು ಇದ್ದೇ ಇತ್ತು. ಸೊ ಅದೇನೋ ಹೇಳೋಕ್ಕೆ ಟ್ರೈ ಮಾಡ್ತಿತ್ತು. ಲಾಸ್ಟಲ್ಲಿ ಮಾತಾಡಿದ್ರು, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಇದು ಆಗಲೇ ಹೇಳ್ದಾಗೆ ಕಲ್ಲುಗಳು, ಅದನ್ನು ಎತ್ತಿನ ಗಾಡಿಗೆ 5 ಕಲ್ಲನ್ನು ಮಡಗಿದ್ದಾರೆ. 5 ಕಲ್ಲನ್ನು ಮಡಗಿ ಫುಲ್ ರೌಂಡ್ ಬರುತ್ತೆ ಊರು ಸುತ್ತ. ಈಗ ಹೋಮ ಮಾಡ್ತಾಯಿದ್ದಾರೆ, ನೋಡ್ತಿರ್ಬೋದು. 5 ಜೋಡಿ ಇದೆ, 5 ಜೋಡಿನ ಹೋಮ ಮಾಡ್ತಾಯಿದ್ದಾರೆ. ಈಗ ನೋಡಿ ಕಲ್ಲುಗಳು ಗಾಡಿ ಕಟ್ಟಿದ್ದಾರೆ. ಅಂದರೆ ಊರು ಸುತ್ತ ಅಂತ ಬರಲ್ಲ, ಈ ಕಲ್ಲುಗಳು ಊರು 4 ಮೂಲೆಯೂ ನೆಡ್ತಾರೆ. ಸೊ ಒಂದೊಂದು ಕಲ್ಲು ಒಂದೊಂದು ಮೂಲೆಯೂ ಎಡ್ಜಸ್ಸಲ್ಲಿ ಸ್ಕ್ವೇರ್ ಟೈಪಲ್ಲಿ ಊರು ಸುತ್ತ 4 ಮೂಲೆಯಲ್ಲೂ ನೆಡ್ತಾರೆ. ಸೊ ನೋಡಿ ನಮ್ಮನೆ ಮುಂದೆ ಒಂದು ಹೋಗ್ತಾ ಇದೆ. ಈಗ ನಮ್ಮನೆ ಮುಂದೆ ನಾನು ಆಗಲೇ ಬಂದುಬಿಟ್ಟಿದ್ದೆ ಮನೆಗೆ ಡ್ರೆಸ್ ಚೇಂಜ್ ಮಾಡೋಣ ಅಂತ. ಸೊ ಇವಾಗ ಹೋಗ್ತಾ ಇದೆ ನೋಡಿ, ಅಲ್ಲಿಂದ ಬರ್ತಾ ಇದ್ದೆ. ಸೊ ನಮ್ಮ ಗದ್ದೆ ಹತ್ರ ಸೊ ನಮ್ಮ ರೋಡ್ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಪೈಕಿ ಹುಡುಗರು ಅಂತ ಹೇಳ್ತೀವಿ ನಾವು. ಅವರೆಲ್ಲ ಹೋಗ್ತಾ ಇದ್ದಾರೆ, ಯಾಕೆಂದರೆ ಲೊಕೇಶನ್ ತೋರ್ಸೋಕ್ಕೆ ಎಲ್ಲಿ ನೆಡೋದು ಅಂತ ನೋಡ್ತಾ ಇದ್ದೀರಾ. ಅಲ್ಲಿ ಐನೂರು ಹೋಗ್ತಾ ಇದ್ದಾರೆ. ಸೊ ಅದಕ್ಕೇ ಅವ್ರಿಗೆ ತೋರಿಸ್ಕೊಡೋಕ್ಕೆ ಹೋಗ್ತಾ ಇದ್ದಾರೆ. ಈಗ ಊಟಕ್ಕೆ ಬಂದಿದ್ವಿ, ಮಧ್ಯಾಹ್ನದ ಊಟಕ್ಕೆ. ಇಲ್ಲೇ ದೇವ್ರ ಪ್ರಸಾದ. ಸೊ ಅದಕ್ಕೇ ಇಲ್ಲೇ ದೇವ್ರ ಪೂಜೆ ಎಲ್ಲ ಆಗಿತ್ತಲ್ಲ, ಇಲ್ಲೇ ಕೂತಿದ್ವಿ. ಒಂದು 5 ನಿಮಿಷ ಕೂತಿದ್ದು ಹೋಗೋಣ ಅಂತ. ಇಲ್ಲಿ ನಮ್ಮ ಅಕ್ಕನ ಮಗಳು, ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿ ಎಲ್ಲ ಕೂತಿದ್ವಿ. ನಮ್ಮ ಅಕ್ಕ ಎಲ್ಲ ಇಲ್ಲಿ ನೋಡಿ ಅಭಿಷೇಕಕ್ಕೆ ರೆಡಿ ಮಾಡಿದ್ದು. ಈಗ ದೇವಸ್ಥಾನದ ಒಳಗಡೆ ಬಿಟ್ಟಿದ್ದಾರೆ. ಮರಿಗುಡಿಗೆ ನೋಡ್ತಾ ಇದ್ದೀರಾ ಅಲಂಕಾರ ಹೇಗೆ ಮಾಡಿದ್ದಾರೆ. ಇದೆಲ್ಲ ನೀರು ತಂದಿರೋದು, ಬೆಳಗ್ಗೆ ತೋರಿಸಿದ್ನಲ್ಲ ಅದೇ ನೀರು ಅಲ್ಲಿ ಮಡಗಿರೋದು. ನೋಡಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಅಂದರೆ ಒಳಗಡೆ ಪೂಜೆ ಮಾಡೋಂಗಿಲ್ಲ, ಅದಕ್ಕೇ. ಇದು ಸಿದ್ದಪ್ಪಾಜಿ ದೇವಸ್ಥಾನ. ಏಕೆಂದರೆ ಸೋಮವಾರ ಮಾಡಿದ್ರಲ್ಲ, ಉದ್ಘಾಟನೆ ಮಾಡಿದ್ರಲ್ಲ ಆ ದೇವಸ್ಥಾನ. ನಾನು ಸೋಮವಾರ ಒಳಗಡೆ ಬಂದಿರಲಿಲ್ಲ, ನಿಮಗೆ ಗೊತ್ತಿದೆಯಲ್ಲ, ಹಾಗೆ ಅದಕ್ಕೇ ಇವಾಗ ಬಂದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಸಾರಿ, ನಾನು ಲೇಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಬಟ್ ಹೇಳಿ ಹೇಗೆ ಕಾಣ್ತಾ ಇದ್ದೀನಿ ಅಂತ.